ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಾರ್ಡರ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿ 2 ಸ್ಟೆಪ್ಸ್ ಅಲ್ಲಿ ಈಸಿಯಾಗಿ ಆರಾಮಾಗಿ ಹಾಕೋಬಹುದು. ಯಾರಿಗೆಲ್ಲ ಕುಚ್ಚು ಹಾಕೋದಕ್ಕೆ ಇಷ್ಟ ಆಗಲ್ಲ, ಈ ಡಿಸೈನ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಾನು 6 ಎಳೆ ದಾರ ತಗೊಂಡಿದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮತ್ತೆ ಈ ರೀತಿಯಾದ ಬೀಡ್ಸ್ ಅನ್ನ ತಗೊಂಡಿದ್ದೀನಿ. ಬರೀ ಒಂದು ರೀತಿ ಬೀಡ್ಸ್ ಅನ್ನ ಬಳಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ನಾವು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಈ ರೀತಿಯಾಗಿ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ ನಾನು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಹೀಗೆ 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಪಕ್ಕಕ್ಕೇನೆ ನೋಡಿ ಇಲ್ಲೇನ್ ಲಾಕ್ ಮಾಡಿದೆ ಅದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಈ ರೀತಿಯಾಗಿ ಹೊರಗಡೆ ಎಳ್ಕೊಂಡು ಅದು ಎಷ್ಟುದ್ದ 2 ಚೈನ್ಸ್ ಎಷ್ಟುದ್ದ ಬರುತ್ತೋ ಅಷ್ಟುದ್ದಾಗಿ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ನಾನು 3 ಚೈನ್ಸ್ ಹಾಕೊಳ್ತೇನೆ. 1 2 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜ್ಗೆ ಈ ರೀತಿಯಾಗಿ 3 ಚೈನ್ಸ್ ಅನ್ನ ಲಾಕ್ ಮಾಡ್ಕೊಂಡ್ರೆ ಒಂದು ಪೀಕೋ ಫಾರ್ಮ್ ಆಗುತ್ತೆ. ನಾನು ಪೀಕೋ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು 1 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂತಾ ಇದ್ದೀನಿ. ಫಸ್ಟ್ ಕಂಬ ಎಷ್ಟುದ್ದ ಇತ್ತೋ ಅಷ್ಟುದ್ದಗೆ ಈ ಕಂಬನ ಹಾಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಅನ್ನ ಹಾಕೊಂಡು ಮತ್ತೆ ಅದನ್ನು ಸಹ ಈ ರೀತಿಯಾಗಿ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಪೀಕೋ ಒಂದು ಫಾರ್ಮ್ ಆಯ್ತು. ಇದೇ ರೀತಿ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು 1 ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಅನ್ನ ಹಾಕೊಂಡು ಇದ್ರ ಎಡ್ಜ್ಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ನಾನು ಪೂರ್ತಿ ಬೇಸ್ ಲೈನ್ ನ ಇದೇ ರೀತಿ ಒಂದು ಕಂಬ ಪೀಕೋ ಕಂಬನ ಮಾಡ್ಕೊಳ್ತಾ 1 ಚೈನ್ ಅಷ್ಟು ಗ್ಯಾಪ್ ಬಿಡ್ತಾ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ಫುಲ್ ಬೇಸ್ ಲೈನ್ ನ ಮಾಡ್ಕೊಂಡಿದ್ದೀನಿ. ಎಂಡಿಂಗ್ ಅಲ್ಲಿ ಬರೀ ಕಂಬನ ಹಾಕೊಂಡು ಅಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಸೆಕೆಂಡ್ ಅಂಡ್ ಫೈನಲ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಏನು ಕಂಬ ಹಾಕೊಂಡಿದ್ದೆ ನೋಡಿ 2 ಚೈನ್ಸ್ ಅಲ್ಲಿಗೆ ಮಧ್ಯದಲ್ಲಿ ಸೇರಿಸಿ ನಾನು ಈ ಥ್ರೆಡ್ ಅನ್ನ ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡಿದ ಆದ್ಮೇಲೆ ನಾನು ಒಂದು ಚೈನ್ ಹಾಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇದು ನೋಡ್ಕೊಳ್ಳಿ, ಒಂದು ಚೈನ್ ಅನ್ನ ಹಾಕೊಂಡು ಇಲ್ಲೇನು ಪೀಕೋ ಹಾಕೊಂಡಿದ್ದೀನಿ ಅದ್ರ ಮಧ್ಯೆಗೆ ನಾನು ಈ ಚೈನ್ ಅನ್ನ ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೀಕೋ ಏನಿದೆ ಅದ್ರ ಮಧ್ಯೆಗೆ ನಾನು ಲಾಕ್ ಮಾಡಿದಾದ್ಮೇಲೆ ಇವಾಗ ನಾನು 2 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಹೀಗೆ 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಈ ರೀತಿಯಾಗಿ ನಾವು ಮಾಡ್ಕೋಬೇಕು. 2 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ನಾನು ಪೀಕೋ ಮಾಡ್ಕೊಂಡಿದ್ದೆ ಆ ಪೀಕೋ ಇಂದ ಹೊರಗಡೆ ಎಳ್ದು ಈ ರೀತಿಯಾಗಿ ಆ ಪೀಕೋ ಇಂದ ಹೊರಗಡೆ ಎಳ್ದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮಾಡ್ಕೊಂಡು ಈ ರೀತಿಯಾಗಿ ಈ ಪೀಕೋ ಅಲ್ಲಿ ಒಂದು ಕಂಬನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಚೈನ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳ್ದು ಇಲ್ಲಿಗೆ ಒಂದು ಬೀಡನ್ನ ಆಡ್ ಮಾಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಾನು ಹೇಳಿದ್ದನ್ನ ಹೇಗೆ ಹೇಳ್ತೀನೋ ಹಾಗೆ ಫಾಲೋ ಆಗಿ ನೀಟಾಗಿ ಅರ್ಥ ಆಗತ್ತೆ. ಹೀಗೆ ಒಂದು ಚೈನ್ ಹಾಕೊಂಡು ಬೀಡ್ ಆಡ್ ಮಾಡಿದ್ದಾದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಂಡು ಇಲ್ಲೇನ್ ಕಂಬ ಹಾಕೊಂಡಿದ್ದ ಅದನ್ನ ಬೇಸ್ ಲೈನ್ ಮಾಡ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ಕಂಬ ಇಂದ ಹೊರಗಡೆ ಎಳ್ದು ಈ ರೀತಿಯಾಗಿ ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸ್ ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬ ಇಂದ ಹೊರಗಡೆ ಎಳ್ದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಈ ಕಂಬ ಪೂರ್ತಿ ಎಷ್ಟು ಕಂಬ ಆಗುತ್ತೋ ಅಷ್ಟು ಕಂಬಗಳನ್ನ ಯೂನಿಫಾರ್ಮ್ ಆಗಿ ಎಲ್ಲ ಒಂದೇ ಹೈಟ್ಗೆ ಬರೋ ತರ ಮಾಡ್ಕೊಳ್ತೀನಿ. ಈಗ ಟೋಟಲಿ 3 ಕಂಬ ಆಗಿದೆ. ಈಗ 4th ಕಂಬ ಹಾಕೊಳ್ತಾ ಇದ್ದೀನಿ. ಇನ್ನೂ ಒಂದು ಕಂಬ ಆಗತ್ತೆ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬ ಏನಿದೆ ಅಲ್ಲಿಂದ ಹೊರಗಡೆ ಎಳ್ದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಸ್ಮಾಲ್ ಪೀಕೋ ಆರ್ಚ್ ಸ್ಲ್ಯಾಂಟಿಂಗ್ ಆರ್ಚ್ ರೆಡಿ ಆಗತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ಕೋಬೇಕಂದ್ರೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಡೈರೆಕ್ಟ್ ಆಗಿ ನೆಕ್ಸ್ಟ್ ಪೀಕೋ ಏನು ಇದೆ ಅದನ್ನ ಸ್ಕಿಪ್ ಮಾಡಿ ಒಂದು ಪೀಕೋನ ಸ್ಕಿಪ್ ಮಾಡಿ ನೆಕ್ಸ್ಟ್ ಪೀಕೋಗೆ ಈ ರೀತಿಯಾಗಿ ಕ್ರೋಶನ ಸೇರಿಸಿ ನಾನು ಡೈರೆಕ್ಟ್ ಆಗಿ ಇಲ್ಲಿಗೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬಗೆ ನಾನು ಡೈರೆಕ್ಟ್ ಆಗಿ ಕಂಬನ ಮಾಡ್ಕೊಂಡು ಆದ್ಮೇಲೆ ನಾನಿಲ್ಲಿ ಒಂದು ಚೈನ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಚೈನ್ ಹಾಕೊಳ್ಳೋದು ಮರ್ತೆ ಡೈರೆಕ್ಟ್ ಆಗಿ ಒಂದು ಚೈನ್ ಹಾಕೊಂಡು ಈಗ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದ ಆದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು 5 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 1 2 3 4 5 ಈ ರೀತಿಯಾಗಿ ನಾನು 5 ಕಂಬನ ಮಾಡ್ಕೊಂಡೆ. ಇದೇ ರೀತಿ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ಒಂದು ಪಿಕೋ ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಪಿಕೋ ಕಂಬಗೆ ಇಲ್ಲೇ ಇದೆ, ಒಂದು ಪಿಕೋ ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಪಿಕೋ ಕಂಬಗೆ ನಾನು ಡೈರೆಕ್ಟ್ ಆಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಒಂದು ಚೈನ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಗೆ ಆಡ್ ಮಾಡಿದಾದ್ಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಇಲ್ಲಿ ಏನು ಕಂಬ ಹಾಕೊಂಡಿದ್ದೀನಿ ಅದಕ್ಕೆ 5 ಕಂಬಗಳನ್ನ ಹಾಕೊಳ್ತಾ ನಾವು ಪೂರ್ತಿ ಸೆಕೆಂಡ್ ಬೇಸ್ ಲೈನ್ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫುಲ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಿದೆ. ನಾನು ಲಾಸ್ಟ್ ಅಲ್ಲಿ ಇಲ್ಲಿ ಏನ್ ಕಂಬ ಹಾಕಿದ್ದೆ ಅವೆರಡರ ಮಧ್ಯೆ ಲಾಕ್ ಮಾಡ್ಕೊಂಡು ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾರೆ. ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಡಿಸೈನ್ ಈ ರೀತಿಯಾಗಿ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಸಿಂಪಲ್ ಆಗಿ 2 ಸ್ಟೆಪ್ಸ್ ಅಲ್ಲಿ ನಾವು ಬಾರ್ಡರ್ ಡಿಸೈನ್ ಹಾಕೋಬಹುದು. ಯಾರಿಗೆಲ್ಲ ಕುಚ್ಚಿಷ್ಟ ಇಲ್ಲ ಅಂದ್ರೆ ಈ ಡಿಸೈನ್ ನ ಮರಿದೆ ನಿಮ್ ಸೀರೆ ಹಾಕೊಳ್ಳಿ ಅಂತ ಹೇಳ್ತಾ, ಡಿಸೈನ್ ಇಷ್ಟ ಆಗಿದ್ದಲ್ಲಿ ಹಾಗೆ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ, ಆದಷ್ಟು ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.